ಕೇಂದ್ರ ಹಾಗೂ ರಾಜ್ಯ ಗೃಹ ಸಚಿವಾಲಯ ಸೂಚನೆ ಮೇರೆಗೆ ಹಮ್ಮಿಕೊಳ್ಳಲಾದ ಆಪರೇಷನ್ ಅಭ್ಯಾಸ ಹೆಸರಿನ ಅಣುಕು ಪ್ರದರ್ಶನ ಯಶಸ್ವಿ ನಿರ್ವಹಣೆಗೊಂಡಿದೆ ಎಂದು ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರು ಮಾತನಾಡಿ ತಿಳಿಸಿದ್ದಾರೆ. ಶನಿವಾರ ಬೀದರ್ ನಗರದ ರೈಲ್ವೆ ನಿಲ್ದಾಣದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪೊಲೀಸ್ ಇಲಾಖೆ, ಆರೋಗ್ಯ ಇಲಾಖೆ, ಅಗ್ನಿಶಾಮಕ ದಳ ಸೇರಿದಂತೆ ವಿವಿಧ ಇಲಾಖೆಗಳ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ನಾಗರಿಕ ರಕ್ಷಣಾ ಅಣುಕು ಪ್ರದರ್ಶನ ಯಶಸ್ವಿ ಕುರಿತು ಮಾತನಾಡಿದರು. ಸಂಜೆ 4:30ಕ್ಕೆ ಬಾಂಬ್ ಬ್ಲಾಸ್ಟ್ ಮಾಡಿದ ನಂತರ ಮೊದಲ ತುರ್ತು ಪರಿಸ್ಥಿತಿ ಎಚ್ಚರಿಕೆ ಸೈರನ್ ಶಬ್ದ ಮೊಳಗಿಸಲಾಯಿತು. ಎರಡನೇ ಸೈರನ್ ಶಬ್ದವು ಬೆಂಕಿ ಅವಘಡ ಸಂಭವಿಸಿದ ನಂತರ ಮೊಳಗಿಸಲಾಯಿತು. ಸೈರನ್ ಮೊಳಗಿದ ಕೂಡಲೇ ನಾಗರಿಕರು ಕೈಗೊಳ್ಳಬೇಕಾದ ಎಚ್ಚರಿಕೆ ಹಾಗೂ ದುರ್ಘಟನೆಯಲ್ಲಿ ಸಿಲುಕಿರುವ ನಾಗರಿಕರನ್ನ ಸುಸಜ್ಜಿತ ಸ್ಥಳಕ್ಕೆ ಯಾವ ರೀತಿ ಸ್ಥಳಾಂತರಿಸಬಹುದು ಎನ್ನುವಂಥದ್ದನ್ನ ಪ್ರದರ್ಶನ ಮಾಡಲಾಯಿತು. ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ಸಿಬ್ಬಂದಿ ಅಧಿಕಾರಿಗಳು ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿ ರಕ್ಷಣಾ ಕಾರ್ಯಾಚರಣೆ ಕೈಗೊಂಡರು. ಆರೋಗ್ಯ ಇಲಾಖೆಯಿಂದ ತುರ್ತಾಗಿ ಆಂಬ್ಯುಲೆನ್ಸ್ ಮೂಲಕ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ರೈಲ್ವೆ ನಿಲ್ದಾಣ ಸ್ಥಳದಲ್ಲಿಯೇ ಪ್ರಥಮ ಚಿಕಿತ್ಸಾ ಕೇಂದ್ರ ಸ್ಥಾಪನೆ, ಕಾಳಜಿ ಕೇಂದ್ರ ಹಾಗೂ ಕಮಾಂಡಿಂಗ್ ಸೆಂಟರ್ ರೂಮ್ ತೆರೆದು ರಕ್ಷಣಾ ಕಾರ್ಯ ಕೈಗೊಳ್ಳಲಾಯಿತು. ತುರ್ತು ಪರಿಸ್ಥಿತಿ ವೇಳೆ ವಿವಿಧ ಇಲಾಖೆಗಳಿಂದ ಯಾವ ರೀತಿ ಕಾರ್ಯನಿರ್ವಹಣೆ ಮಾಡಬೇಕು ಮತ್ತು ಸಾರ್ವಜನಿಕರು ಯಾವ ರೀತಿಯಲ್ಲಿ ಇರಬೇಕು ಎಂಬುದನ್ನು ತಿಳಿಯಲು ಬೇರೆ ಬೇರೆ ಇಲಾಖೆಗಳು ಮತ್ತು ಭದ್ರತಾ ಪಡೆಯ ತಂಡಗಳು ಹೇಗೆ ಕಾರ್ಯನಿರ್ವಹಣೆ ಮಾಡಬೇಕು ಎಂದು ತೋರಿಸಲಾಯಿತು ಎಂದು ತಿಳಿಸಿದರು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿಯವರು ಮಾತನಾಡಿ, ತುರ್ತು ಪರಿಸ್ಥಿತಿ ವೇಳೆ ನಾಗರಿಕರು ಮತ್ತು ವಿವಿಧ ಇಲಾಖೆಗಳು ಕಾರ್ಯನಿರ್ವಹಿಸಬೇಕು ಮತ್ತು ನಾಗರಿಕರು ತುರ್ತು ಪರಿಸ್ಥಿತಿಯಲ್ಲಿ ಭಯಪಡದೆ ಅದನ್ನು ಹೇಗೆ ಎದುರಿಸಬೇಕು ಎಂದು ತಿಳಿಸಲಾಗಿದೆ. ಈ ಅಣುಕು ಪ್ರದರ್ಶನದಲ್ಲಿ ರೈಲ್ವೆ, ಪೊಲೀಸರು ಮತ್ತು ಸಿಬ್ಬಂದಿಗಳು, ಆರೋಗ್ಯ ಇಲಾಖೆ, ಎನ್ಸಿಸಿ ವಿದ್ಯಾರ್ಥಿಗಳು ಸಂಪೂರ್ಣ ಸಹಯೋಗ ನೀಡಿದರು. ಪೊಲೀಸ್ ಇಲಾಖೆಯಿಂದ 300ಕ್ಕೂ ಅಧಿಕ ಪೊಲೀಸರು ಭಾಗವಹಿಸಿದರು ಎಂದು ತಿಳಿಸಿದರು. ಈ ಅಣುಕು ಪ್ರದರ್ಶನ ಕಾರ್ಯಕ್ರಮದಲ್ಲಿ ಅಪರ ಜಿಲ್ಲಾಧಿಕಾರಿ ಶಿವಕುಮಾರ್ ಶೀಲವಂತ್, ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಚಂದ್ರಕಾಂತ್ ಪೂಜಾರಿ, ಬೀದರ್ ಉಪ ವಿಭಾಗಾಧಿಕಾರಿ ಎಂಡಿ ಶಕೀಲ್, ಕೆಎಸ್ಆರ್ಟಿ ವಿಭಾಗೀಯ ನಿಯಂತ್ರಣಾಧಿಕಾರಿ ವಿಶ್ವನಾಥ್ ಫುಲೇಕರ್, ಜಿಲ್ಲಾ ಕುಟುಂಬ ಕಲ್ಯಾಣ ಮತ್ತು ಆರೋಗ್ಯ ಅಧಿಕಾರಿ ದಾನೇಶ್ವರ್ ನಿರ್ಗುಡೆ, ಜಿಲ್ಲಾ ಶಸ್ತ್ರಚಿಕಿತ್ಸಾ ಅಧಿಕಾರಿ ಅಹಮದ್, ಜಿಲ್ಲಾ ಅಗ್ನಿಶಾಮಕ ಠಾಣಾಧಿಕಾರಿ ಎಂಡಿ ಮುಜಾಮಿಲ್ ಪಟೇಲ್, ಜಿಲ್ಲಾ ಗೃಹ ರಕ್ಷಕ ದಳದ ಅಧಿಕಾರಿ ಮನೋಜ್ ಕುಮಾರ್ ಪಾಟೀಲ್, ಬೀದರ್ ರೈಲ್ವೆ ನಿಲ್ದಾಣದ ಸ್ಟೇಷನ್ ಮಾಸ್ಟರ್ ರಮೇಶ್, ಲಿಂಗಾನಂದ್, ಮುಜೀಬ್, ಮನೋಜ್ ಕುಮಾರ್, ಕುಂದನ್ ಕುಮಾರ್, ಆರ್ಪಿಎಫ್ ಇನ್ಸ್ಪೆಕ್ಟರ್ ಪ್ರಸಾದ್, ಸುಧೀರ್ ರೆಡ್ಡಿ, ಜಿಲ್ಲಾಧಿಕಾರಿ ಕಚೇರಿ ವಿಪತ್ತು ನಿರ್ವಹಣಾ ಪರಿಣಿತರಾದ ಸಂದೀಪ್ ಪಾಟೀಲ್, ಬ್ರಿಮ್ಸ್ ನರ್ಸಿಂಗ್ ಕಾಲೇಜು ಪ್ರಾಂಶುಪಾಲರಾದ ರಾಜ್ಕುಮಾರ್ ಮಾಳ್ಗೆ ಸೇರಿದಂತೆ ಗೃಹ ರಕ್ಷಕ ದಳ, ನರ್ಸಿಂಗ್ ವಿದ್ಯಾರ್ಥಿಗಳು, ಎನ್ಸಿಸಿ ವಿದ್ಯಾರ್ಥಿಗಳು ಸೇರಿದಂತೆ ಸಾರ್ವಜನಿಕರು ಉಪಸ್ಥಿತರಿದ್ದರು. ನಿರ್ದೇಶನ ಪ್ರಕಾರ ನಾವು ನಮ್ಮ ಜಿಲ್ಲೆಯಲ್ಲಿ ಕೂಡ ಇವತ್ತು ಮಾಕ್ ಡ್ರಿಲ್ ಎಕ್ಸರ್ಸೈಸ್ ಇಲ್ಲಿ ರೈಲ್ವೆ ಸ್ಟೇಷನ್ ಹತ್ತಿರ ಮಾಡಿದ್ದೀವಿ.
ನಾವು ಮೀಟಿಂಗ್ ಮಾಡಿ ಫಸ್ಟ್ ಯಾರು ಯಾವ ಡಿಪಾರ್ಟ್ಮೆಂಟ್ದು ಏನೇನು ರೋಲ್ ಇರ್ತದೆ ಈ ಎಕ್ಸರ್ಸೈಸ್ನಲ್ಲಿ ಅದನ್ನು ಡಿಫೈನ್ ಮಾಡಿ ಇವತ್ತು ಇಲ್ಲಿ ಬಾಂಬ್ ಲೈಕ್ ಸಿಚುವೇಶನ್ ಅಂದರೆ ಬಾಂಬ್ ಬ್ಲಾಸ್ಟ್ ಲೈಕ್ ಸಿಚುವೇಶನ್ ಫಸ್ಟ್ ಕ್ರಿಯೇಟ್ ಮಾಡಿದ್ದಾರೆ ರೈಲ್ವೆ ಸ್ಟೇಷನ್ನಲ್ಲಿ. ಮತ್ತು ಅದಾದ ತಕ್ಷಣ ಏನು ಮೆಷಿನ್ರಿ ಆ್ಯಕ್ಟ್ ಆಗಬೇಕು, ಫೈರ್ ಡಿಪಾರ್ಟ್ಮೆಂಟ್ ಸರ್ವಿಸಸ್ ಆಗಲಿ ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಬಾಂಬ್ ಡಿಸ್ಪೋಸಲ್ ಸ್ಕ್ವಾಡ್ ಹೆಂಗೆ ಯಾವಾಗ ಸ್ಟಾರ್ಟ್ ಮಾಡಿ ಬರ್ತಾರೆ. ಮತ್ತು ಇನಿಷಿಯಲ್ ಆಗಿ ಸಿವಿಲ್ ಡಿಫೆನ್ಸ್ ಪೀಪಲ್ ಅಂದರೆ ಯಾರು ವಾಲಂಟಿಯರ್ ಇದ್ದಾರೆ ಅವರು ನಾರ್ಮಲ್ ಬಟ್ಟೆಯಿಂದ 2 ಸ್ಟಿಕ್ಸಿಂದ ಸ್ಟ್ರೆಚರ್ ಮಾಡಿ ಫಸ್ಟ್ ಯಾರಿಗೂ ಇಮಿಡಿಯೇಟ್ಲಿ ತಕ್ಷಣ ಹೊರಗಡೆ ಕರ್ಕೊಂಡು ಹೋಗಬೇಕು ಅವರಿಗೂ ತಗೊಂಡು ಹೋಗಿದ್ದಾರೆ. ಆ್ಯಂಡ್ ಪೀಪಲ್ ಹೂ ಕ್ಯಾನ್ ವಾಕ್ ಅವರು ಹೊರಗಡೆ ಬೈ ವಾಕ್ ಕೂಡ ಹೋಗಿದ್ದಾರೆ. ಇಮಿಡಿಯೇಟ್ ಆಗಿ ಅದರಿಂದ ಆ್ಯಂಬ್ಯುಲೆನ್ಸ್ ಸರ್ವಿಸಸ್ ಹೆಂಗೆ ಕೋಆರ್ಡಿನೇಷನ್ ಆಗಬೇಕು ದಟ್ ಆಲ್ಸೋ ವಿ ಹ್ಯಾವ್ ಸೀನ್. ಆ್ಯಂಬ್ಯುಲೆನ್ಸ್ ಸರ್ವಿಸಸ್ ಕೂಡ ಸ್ಟಾರ್ಟ್ ಆಯಿತು, ಯಾರು ಇಂಜರ್ಡ್ ಇದ್ರು ಅವರಿಗೂ ಕರ್ಕೊಂಡು ಹೋಗಿದ್ದಾರೆ. ಮತ್ತು ಫೈರ್ ಸರ್ವಿಸಸ್ ಅವರು ಇಲ್ಲಿ ಬಂದು ಎಲ್ಲಿ ಫೈರ್ ಇತ್ತು ಅದನ್ನು ಇದು ಮಾಡಿದ್ದಾರೆ, ಟಾಸ್ ಮಾಡಿದ್ದಾರೆ. And all the coordination, so you people also have seen that this is just part of mock drill exercise in case of any emergency, not necessarily war-like situation, but in case of any emergency. Now, Mate SP people we oversaw that complete exercise. Even KSRTC buses, bus number wise, ಇಲ್ಲಿಂದ ಈ ಇನ್ ಕೇಸ್ ಆಫ್ ಎನಿ ಎಮರ್ಜೆನ್ಸಿ ರೈಲ್ವೆ ಸ್ಟೇಷನ್ ಏರಿಯಾ ಹತ್ತಿರ ಯಾವುದು ಬಸ್ ನಂಬರ್ ಇರ್ತದೆ ವಿತ್ ಡ್ರೈವರ್ಸ್ ನೇಮ್ ಆ ಬಸ್ಸನ್ನು ತಗೊಂಡು ಯಾರ್ಯಾರಿಗೂ ಕರ್ಕೊಂಡು ಹೋಗಬೇಕು. ಮತ್ತು ನಿಯರೆಸ್ಟ್ ಫಾರ್ ಎಕ್ಸಾಂಪಲ್ ಇವತ್ತು ಈಗ ಎಲ್ಲಿ ಕೂತಿದ್ದೀವಿ, ದಿಸ್ ಇಸ್ ಪಾರ್ಟ್ ಆಫ್ ಕಮಾಂಡ್ ಕಂಟ್ರೋಲ್ ರೂಮ್. ಮತ್ತು ಫಸ್ಟ್ ಏಡ್ ಇಲ್ಲಿ ಪಕ್ಕದಲ್ಲಿ ಫಸ್ಟ್ ಏಡ್ ಹೇಗೆ ಕೊಡಬೇಕು ಅದನ್ನು ಅವರು ತೋರಿಸಿದ್ದಾರೆ. ಸೊ ದಿಸ್ ಕಂಪ್ಲೀಟ್ ಎಕ್ಸರ್ಸೈಸ್ ಯು ಡನ್ ಆಸ್ ಪಾರ್ಟ್ ಆಫ್ ಮಾಕ್ ಡ್ರಿಲ್ ಎಕ್ಸರ್ಸೈಸ್. ಮೊಬೈಲ್ನಲ್ಲಿ ಕೂಡ ಇಂಪಾರ್ಟೆಂಟ್ ಇದೆ ಸದ್ಯಕ್ಕೆ ಇನ್ನೇನು ಕೇಸಸ್ ಇಸ್ ಪಾರ್ಟ್ ಆಫ್ ಎಕ್ಸರ್ಸೈಸ್. ನಮಗೆ ಕೂಡ ಫೋನ್ ಬಂತು ದಟ್ ಈ ಥರದ್ದು ಇದು ಆಗಿದೆ ಅಂತ, ಮಾಕ್ ಡ್ರಿಲ್ ಆಗಿದೆ. ಈ ಆ್ಯಕ್ಚುಲ್ ಆಗಿ ಸಿಚುವೇಶನ್ ಬಂದರೆ ಹೆಂಗೆ ಅವರು ಕೋಆರ್ಡಿನೇಟ್ ಮಾಡ್ತಾರೆ, ಹೆಂಗೆ ಕಮ್ಯುನಿಕೇಟ್ ಮಾಡ್ತಾರೆ. ತುರ್ತು ಪರಿಸ್ಥಿತಿಗಳಲ್ಲಿ ಲೈಕ್ ಬಾಂಬ್ ಬ್ಲಾಸ್ಟ್ ಲೈಕ್ ಸಿಚುವೇಶನ್ಸಲ್ಲಿ ನಮ್ಮ ಎಲ್ಲ ಸಿಬ್ಬಂದಿಗಳು ಯಾವ ರೀತಿ ರಿಯಾಕ್ಟ್ ಆಗಬೇಕು, ಯಾವ ರೀತಿ ರೆಸ್ಕ್ಯೂ ಆಪರೇಷನ್ ಆ್ಯಂಡ್ ಇವ್ಯಾಕ್ಯುಯೇಷನ್ ಆಪರೇಷನ್ ಮಾಡಬೇಕು, ಯಾವ ರೀತಿ ನಾವೆಲ್ಲರೂ ಕಮ್ಯುನಿಕೇಟ್ ಮಾಡಿಕೊಂಡು ಕೋಆರ್ಡಿನೇಟೆಡ್ ಆಗಿ ನಾವು ಈ ಪರಿಸ್ಥಿತಿಯನ್ನು ಹ್ಯಾಂಡಲ್ ಮಾಡಬೇಕನ್ನೋ ಒಂದು ಮಾಕ್ ಡ್ರಿಲ್ ಇವತ್ತು ನಡೆದಿದೆ. ಇವತ್ತು ನಮ್ಮ ಬೇದರ ರೈಲ್ವೆ ಸ್ಟೇಷನಲ್ಲಿ ಒಂದು ಬಾಂಬ್ ಬ್ಲಾಸ್ಟ್ ಆಗಿದೆ ಅನ್ನೋ ಒಂದು ಮಾಕ್ ಎಕ್ಸಸೈಸ್ ನಾವು ನಡೆಸಿ ರೈಲ್ವೆ ಸ್ಟೇಷನ್ ಪೊಲೀಸ್, ರೈಲ್ವೆ ಸ್ಟೇಷನ್ ಸಿಬ್ಬಂದಿಗಳು ಹಾಗೂ ಫೈರ್ ಸರ್ವಿಸಸ್ಸು ಹಾಗೂ ಪೊಲೀಸರು ಹಾಗೂ NCC ಆ್ಯಂಡ್ ಸಿವಿಲ್ ವಾಲಂಟಿಯರ್ಸು ಹಾಗೂ ರೆವಿನ್ಯೂ ಅಧಿಕಾರಿಗಳು, ಮೆಡಿಕಲ್ ಸಿಬ್ಬಂದಿಗಳು ಎಲ್ಲರೂ ಒಗ್ಗಟ್ಟಾಗಿ ಯಾವ ರೀತಿ ಸಿಚುವೇಶನ್ ಹ್ಯಾಂಡಲ್ ಮಾಡಬೇಕಂತ ಹೇಳಿ ಒಂದು ಮಾಕ್ ಎಕ್ಸರ್ಸೈಸ್ ನಾವು ನಿರ್ವಹಣೆ ಮಾಡಿದ್ದೇವೆ. ಸುಮಾರು 300 ಪೊಲೀಸರು ಇದರಲ್ಲಿ ಭಾಗಿಯಾಗಿದ್ದಾರೆ. ಇವತ್ತು ಮಾಕ್ ಎಕ್ಸರ್ಸೈಸ್ ಸಕ್ಸಸ್ ಆಗಿದೆ. ನೆಕ್ಸ್ಟ್ ಇದೇ ರೀತಿ ನಾವು ಇದಕ್ಕಿಂತ ಮತ್ತೆ ಇನ್ನೂ ಕಟ್ಟುನಿಟ್ಟಾಗಿ ಇಂಥ ಸಿಚುವೇಶನ್ಸ್ ಹ್ಯಾಂಡಲ್ ಮಾಡ್ತೇವೆ ಅಂತ ನಾವು ಭರವಸೆ ನೀಡ್ತಾ ಇದ್ದೇವೆ. ಥ್ಯಾಂಕ್ ಯು. ನೆಕ್ಸ್ಟ್ ಟೈಮ್ ಇನ್ನೊಂದ್ಸರಿ ಮಾಡ್ತಾರೆ ಸರ್ ಇದು. ಫಸ್ಟ್ ರೆಸ್ಪಾಂಡರ್ಸ್, ಒಂದು ಎಮರ್ಜೆನ್ಸಿ ಆದಾಗ, ಕ್ರೈಸಿಸ್ ಆದಾಗ ನೀವೆಲ್ಲರೂ ಫಸ್ಟ್ ರೆಸ್ಪಾಂಡರ್ಸ್ ಇದ್ದೀರಿ. ಒಂದು ಬಾಂಬ್ ಬ್ಲಾಸ್ಟ್ ಆಗಿದೆ ಅಂದ್ರೆ ಒಂದು ಎಮರ್ಜೆನ್ಸಿ ಡಿಕ್ಲೇರ್ ಆಗ್ತದೆ. ಸಿಟಿಯಲ್ಲಿ ಒಂದು ರೀತಿ ಎಮರ್ಜೆನ್ಸಿ ಡಿಕ್ಲೇರ್ ಆಗ್ತದೆ. ಎಮರ್ಜೆನ್ಸಿ ಡಿಕ್ಲೇರ್ ಆದ ತಕ್ಷಣ ಎಲ್ಲ ಸಿಬ್ಬಂದಿಗಳು, ಆಡಳಿತದಲ್ಲಿರುವ ಎಲ್ಲ ಸಿಬ್ಬಂದಿಗಳು, DC ಲೈಕ್ ಅವರೆಲ್ಲರಿಗೂ ಬಾಸ್ ಆಗಿರ್ತಾರೆ. DC ಅವರು ಎವ್ರಿ ಡಿಪಾರ್ಟ್ಮೆಂಟ್ ವಿಲ್ ಫಾಲ್ ಇನ್ ಲೈನ್ ಆ್ಯಂಡ್ ಸ್ಟಾರ್ಟ್ ರಿಪೋರ್ಟಿಂಗ್ ಟು DC ಎಮರ್ಜೆನ್ಸಿ ಆದಾಗ. ಅದಕ್ಕೆ ಡಿಸಾಸ್ಟರ್ ರೆಸ್ಪಾನ್ಸ್ ಟೀಮ್ಗೆ ಒಂದು ಮೈನ್ ಲೀಡರ್ ಆಗಿ DC ಅವರು ಇರ್ತಾರೆ ಟು ಕೋಆರ್ಡಿನೇಟ್ ಬಿಟ್ವೀನ್ ಆಲ್ ಡಿಪಾರ್ಟ್ಮೆಂಟ್ಸ್, ಹೆಲ್ತ್, ಟ್ರಾನ್ಸ್ಪೋರ್ಟ್, ಫುಡ್ ಆ್ಯಂಡ್ ಎವ್ರಿಥಿಂಗ್. ಅದೇ ರೀತಿ ಇನ್ವೆಸ್ಟಿಗೇಷನ್ ಮಾಡೋದಾಗಲಿ, ಲಾ ಆ್ಯಂಡ್ ಆರ್ಡರ್ ಕಂಟ್ರೋಲ್ಗೆ ತರುವುದಾಗಲಿ, ಮತ್ತೆ ಏನಾದರೂ ಮಲ್ಟಿಪಲ್ ಬ್ಲಾಸ್ಟ್ ಆಗಿ ಎದುರಾಳಿ ಆದಾಗ ಅದನ್ನು ಟ್ಯಾಕಲ್ ಮಾಡೋಕ್ಕೆ ಪೊಲೀಸರು ಬೇಕಾಗ್ತಾರೆ. ಸೊ ಇಡೀ ಪೊಲೀಸ್ ಟೀಮ್ ಅಲಾಂಗ್ ವಿತ್ ಫೈರ್, ಅಲಾಂಗ್ ವಿತ್ ಹೋಮ್ ಗಾರ್ಡ್ಸ್, ಸಿವಿಲ್ ಡಿಫೆನ್ಸ್, ವಾಲಂಟಿಯರ್ಸು ಎಲ್ಲರೂ ಕೂಡ ಪೊಲೀಸ್ ವರಿಷ್ಠಾಧಿಕಾರಿಗೆ ರಿಪೋರ್ಟ್ ಮಾಡಬೇಕಾಗ್ತದೆ. DC ಅವರು, SP ಅವರು ಕೋಆರ್ಡಿನೇಟೆಡ್ ಆಗಿ ಸಿಚುವೇಶನ್ ಹ್ಯಾಂಡಲ್ ಮಾಡಬೇಕಾಗ್ತದೆ. ಸೊ ಇಂಥ ಬಾಂಬ್ ಬ್ಲಾಸ್ಟ್ ಏನಾದರೂ ಆದಾಗ ನಾರ್ಮಲಿ ಕೇಯಾಸ್ ಇರುತ್ತದೆ. ಅಂದರೆ
ಯಾರು ಯಾವ ದಿಕ್ಕಿಗೆ ಓಡಾಡ್ತಿದ್ದಾರೋ ಗೊತ್ತಾಗಲ್ಲ, ಯಾರಿಗೆ ಅಪ್ರೋಚ್ ಮಾಡಬೇಕೋ ಗೊತ್ತಾಗಲ್ಲ, ಯಾರು ರೆಸ್ಕ್ಯೂ ಮಾಡಿ ಅಂತ ಕೇಳಬೇಕೋ ಗೊತ್ತಾಗಲ್ಲ. ಫ್ಯಾಮಿಲೀಸು ಸಮಸ್ಯೆಯಲ್ಲಿರ್ತಾರೆ, ಬೇರೆ ಬೇರೆ ಎಮರ್ಜೆನ್ಸೀಸ್ ಇರ್ತವೆ, ಕೇಯಾಸ್ ಒಂದು ರೀತಿ ನಡೆಯುತ್ತದೆ. ಆ ಟೈಮಲ್ಲಿ ಬೇಕಾಗಿದ್ದು ಲೀಡರ್ಶಿಪ್ ಎಟ್ ಎವ್ರಿ ಲೆವೆಲ್. ಫಾರ್ ಎಕ್ಸಾಂಪಲ್, ಈಗ ನರ್ಸಸ್ ಒಂದು 20-30 ನರ್ಸಸ್ ಬಂದಿದ್ದಾರೆ ಅಂತ ಅಂದ್ಕೊಳ್ಳಿ, ಅವ್ರಿಗೂ ಕೂಡ ಒಬ್ಬರು ಲೀಡರ್ ಇರ್ತಾರೆ. ಎವ್ರಿಬಡಿ ಶುಡ್ ಲುಕ್ ಫಾರ್ವರ್ಡ್ ಫಾರ್ ದ ಲೀಡರ್ ಕಮಾಂಡ್ಗೋಸ್ಕರ ನೀವು ವೆಯ್ಟ್ ಮಾಡಿ ಅವರ ನಿರ್ದೇಶನಂತೆ ನೀವು ಕೆಲಸ ಮಾಡಬೇಕಾಗ್ತದೆ. ಅದೇ ರೀತಿ NCC ಆರ್ NSS ನಿಮಗೆ ಸ್ಕ್ವಾಡ್ ಕಮಾಂಡರ್ಸ್ ಇರ್ತಾರೆ, ಸ್ಕ್ವಾಡ್ ಲೀಡರ್ಸ್ ಇರ್ತಾರೆ, ಅಥವಾ ಕಮಾಂಡರ್ಸ್ ಇರ್ತಾರೆ. ಅವರ ಆದೇಶಕ್ಕಾಗಿ ನೀವು ಕಾಯಬೇಕಾಗ್ತದೆ. ಒಂದು ವೇಳೆ ಅವರು ಕೂಡ ಆಪರೇಷನಲ್ಲಿ ಏನಾದರೂ ಗಾಯಗೊಂಡು ಸ್ವಲ್ಪ ಬೇರೆ ಏನಾದರೂ ಸೈಡ್ಗೆ ಹೋಗಿ ಕುಳಿತುಕೊಳ್ಳೋ ಪರಿಸ್ಥಿತಿ ಬಂದಾಗ ದೇರ್ ಶುಡ್ ಬಿ ಸೆಕೆಂಡ್ ಇನ್ ಕಮಾಂಡೆಂಟ್. ಅದಕ್ಕೆ ನಮ್ಮ ಪೆರೇಡಲ್ಲಿ ಪ್ಲೆಟೂನ್ಸಲ್ಲಿ ಪೆರೇಡ್ ಕಮಾಂಡರ್, ಪ್ಲೆಟೂನ್ ಕಮಾಂಡರ್, ಸೆಕೆಂಡ್ ಇನ್ ಕಮಾಂಡೆಂಟ್ ಇವರೆಲ್ಲರೂ ಇರ್ತಾರೆ. ಅವರ ಆದೇಶದಂತೆ ಹೋಗಬೇಕಾಗ್ತದೆ. ಸೊ ಫಸ್ಟ್ ಇಂಥ ಸಿಚುವೇಶನ್ ಆದಾಗ ಪೊಲೀಸರು ಹೋಗಿ ಆ್ಯಂಡ್ ಲೋಕಲ್ ಕ್ವಿಕ್ ರೆಸ್ಪಾನ್ಸ್ ಟೀಮು ಹೋಗಿ ಇನ್ನೂ ಬಾಂಬ್ಗಳಿವೆನಾ ಅಥವಾ ಆರೋಪಿಗಳು ಇನ್ನೂ ಇದ್ದಾರಾ, ಫೈರಿಂಗ್ ಮಾಡುವ ಸಾಧ್ಯತೆಗಳಿವೆನಾ, ಫೈರಿಂಗ್ ಓಪನ್ ಮಾಡುವ ಸಾಧ್ಯತೆಗಳಿವೆನಾ ಅಂತ ನೋಡಿಕೊಂಡು ಕ್ಲಿಯರೆನ್ಸ್ ಮಾಡಿ ಆಮೇಲೆ ಮಿಕ್ಕಿದ ಪೊಲೀಸರನ್ನ, ಆಮೇಲೆ ಮಿಕ್ಕಿದ ಮೆಡಿಕಲ್ ಟೀಮನ್ನು, ರೆವಿನ್ಯೂ ಅಧಿಕಾರಿಗಳನ್ನು ಒಬ್ಬರ ನಂತರ ಒಬ್ಬರನ್ನ ಕಳಿಸ್ಕೊಡ್ತಾ ಇರ್ತಾರೆ. ಮಧ್ಯದಲ್ಲಿ ಪಬ್ಲಿಕ್ನೂ ಇರ್ತಾರೆ, ಮೀಡಿಯಾನೂ ಬರ್ತಾರೆ. ಅವ್ರಿಗೂ ಹ್ಯಾಂಡಲ್ ಮಾಡಬೇಕು, ಇವ್ರಿಗೂ ಹ್ಯಾಂಡಲ್ ಮಾಡಬೇಕು. ಒಟ್ಟಿನಲ್ಲಿ ಇಷ್ಟು ಜನರು ಸೇರಿದ್ದಾಗ ದೇರ್ ಶುಡ್ ಬಿ ಕೋಆರ್ಡಿನೇಷನ್ ಬಿಟ್ವೀನ್ ಎವ್ರಿ ಅದರ್ ಟೀಮ್. ಮೆಡಿಕಲ್ಗೂ, ಅದೇ ರೀತಿ ಟ್ರಾನ್ಸ್ಪೋರ್ಟ್ಗೂ, ಪೊಲೀಸರಿಗೂ, ಹೋಮ್ ಗಾರ್ಡ್ಸ್ಗೂ, ಫೈರ್ ಅವ್ರಿಗೂ, ಈವನ್ ರೈಲ್ವೆ ಸ್ಟೇಷನ್ ಅವ್ರಿಗೂ, ರೈಲ್ವೆ ಪೊಲೀಸರಿಗೂ, ಇಷ್ಟು ಜನರ ಮಧ್ಯೆ ಹೊಂದಾಣಿಕೆ ಆಗೋದು ಕಷ್ಟ ಆಗಿದ್ದರಿಂದ ಹೊಂದಾಣಿಕೆ ಯಾರ ಮಧ್ಯೆ ಇರಬೇಕು? ಅವರವರ ಡಿಪಾರ್ಟ್ಮೆಂಟ್ ಹೆಡ್ಗಳ ಮಧ್ಯೆ ಇರಬೇಕು. ಲೀಡರ್ಗಳು ಕೋಆರ್ಡಿನೇಟ್ ಮಾಡ್ತಿದ್ರಿಂದ ಎಲ್ಲ ಸಬಾರ್ಡಿನೇಟ್ಸ್ ಎಲ್ಲ ಲೀಡರ್ ಸಿಂಗಲ್ ಕಮಾಂಡ್ ಅನ್ನ ಕೇಳ್ಕೊಳ್ತಾ ಆಪರೇಷನ್ ನಡೆಸಬೇಕು. ಆಮೇಲೆ ಇಂಥದ್ದು ಏನೇ ಆದ್ರೂ ಸಹ ಧೈರ್ಯವಾಗಿ ಮುಂದೆ ಬನ್ನಿ. ಆಸ್ ಎ ಪಬ್ಲಿಕ್ ನಾವು ವಿನಂತಿಸ್ಕೊಳ್ಳೋದು ಏನಂದ್ರೆ, ದೇರ್ ಇಸ್ 112 ಬ್ಲಾಸ್ಟ್ ಆದ ತಕ್ಷಣ ಫಸ್ಟ್ ರೆಸ್ಪಾಂಡೆಂಟ್ ನಮಗಿಂತ ಸಿಚುವೇಶನ್ ಅಲ್ಲಿ ಪಬ್ಲಿಕ್ ಆಗಿರ್ತಾರೆ. ಯಾರು ರೈಲ್ವೆ ಸ್ಟೇಷನ್ ಅಲ್ಲಿ ಇರ್ತಾರೋ ಆ ಪಬ್ಲಿಕ್ ವಿಲ್ ಬಿ ದ ಫಸ್ಟ್ ರೆಸ್ಪಾಂಡೆಂಟ್. ಸೊ ಅವರು ಎದಕ್ಕೆ ಕಾಲ್ ಮಾಡಬೇಕು? 112ಗೆ ಕಾಲ್ ಮಾಡಬೇಕು. ಬ್ಲಾಸ್ಟ್ ಆಗಲಿ, ಫೇಕ್ ಬ್ಲಾಸ್ಟ್ ಕಾಲ್ ಆಗಲಿ, ಇನ್ನೊಂದಾಗಲಿ, ಆಕ್ಸಿಡೆಂಟ್ ಆಗಲಿ, ದೊಡ್ಡ ಅನಾಹುತ ಆಗಲಿ, ಏನೇ ಇರಲಿ, ದೇ ಹ್ಯಾವ್ ಟು ಫಸ್ಟ್ ಗಿವ್ ಎ ಕಾಲ್ ಟು 112 ನಮಗೆ ಡೈರೆಕ್ಟ್ ಮಾಡ್ತದೆ. ಸೊ ಅದಾದ ನಂತರ ನಾನು DC ಮೇಡಮ್ ಎಲ್ಲರೂ ನಾವು ಕೋಆರ್ಡಿನೇಟ್ ಮಾಡಿಕೊಂಡು ಸಂಪೂರ್ಣವಾಗಿ ಗವರ್ಮೆಂಟ್ ಯಂತ್ರಾಂಗವನ್ನು ನಾವು ವಿ ವಿಲ್ ಮೂವ್. ಓಕೆ. ಸೊ ಇವತ್ತು ಎಷ್ಟು ಉತ್ಸಾಹದಿಂದ ನೀವೆಲ್ಲರೂ ಪಾರ್ಟಿಸಿಪೇಟ್ ಮಾಡಿದಿರೋ, ನಿಜವಾಗಲೂ ಕ್ರೈಸಿಸ್ ಒಂದು ವೇಳೆ ಏನಾದರೂ ಆದಾಗ ಕೂಡ ದಯವಿಟ್ಟು ಇದೇ ರೀತಿ ನೀವು ಉತ್ಸಾಹದಿಂದ ಪಾರ್ಟಿಸಿಪೇಟ್ ಮಾಡಿ ಹೇಳ್ತಾ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್. ವಾಗಿ ನಿಮಗೆ ಹೇಳಿದ್ದಾರೆ ಯಾರು ಫಸ್ಟ್ ರೆಸ್ಪಾಂಡ್ ಮಾಡಬೇಕು, ಆಮೇಲೆ ಯಾರು ಹೋಗಬೇಕು, ಮತ್ತು ಹೆಲ್ತ್ ಟೀಮ್ ಸ್ಪೆಷಲಿ ಅದು ಎಸ್ಕಾರ್ಟ್ ಜೊತೆಲಿ ಹೋಗಬೇಕು. ಯು ಆಲ್ ಆರ್ ಡನ್ ಅ ವೆರಿ ವಂಡರ್ಫುಲ್ ಎಕ್ಸರ್ಸೈಸ್. ಕಂಗ್ರ್ಯಾಚುಲೇಷನ್ಸ್ ಟು ಆಲ್ ಆಫ್ ಯು. ಮತ್ತು SP ಅವರು ಹೇಳಿದಂಗೆ ಈ ಥರದ ಸಿಚುವೇಶನ್ ನಿಜವಾಗ್ಲೂ ಬಂದರೆ, ಆ್ಯಕ್ಚುಲ್ ಆಗಿ ಬಂದರೆ, ಆವಾಗ ಕೂಡ ನೀವು ಇದೇ ರೀತಿಯಲ್ಲಿ ಇದೇ ಉತ್ಸಾಹದಿಂದ ಮುಂದೆ ಬರಬೇಕು. ಥ್ಯಾಂಕ್ ಯು. ಧನ್ಯವಾದಗಳು.